ಈ ಲೈವ್ ಮುಖಾಂತರ ಬಂದಿರೋದೇನೋ ಉದ್ದೇಶ ಅಂದ್ರೆ ಇಲ್ಲಿ ಅಕ್ರಮವಾಗಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ. ಗಾಡಿ ನಂಬರ್ KA39A0144. ಇಲ್ಲಿ ನೋಡಿ ಲೋಡು ಇಳಿತಾ ಇದೆ. ಯಾವ ಥರ ಇಳಿತಾ ಅಂದರೆ ಇಲ್ಲಿ ನೋಡಿರಿ ಎಲ್ಲ ಅಕ್ಕಿಗಳು ಇದ್ದಾವೆ. ಚಿಕ್ಕ ಚಿಕ್ಕ ಅಕ್ಕಿ ನೋಡಿರಿ. ಇಲ್ಲಿ ಜನಸಾಮಾನ್ಯರಿಗೆ ನೋಡಿರಿ, ಜನಸಾಮಾನ್ಯರು ತಿನ್ನೋ ಅಕ್ಕಿ ಮಾರಾಟವಾಗ್ತಾ ಇದೆ. ಅಕ್ರಮ ಗೋದಾಮಲ್ಲಿ ಅಕ್ರಮವಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ. ಈಗ ಗೋದಾಮ್ ನೋಡಿ ಅಕ್ರಮವಾಗಿ ಇಷ್ಟೆಲ್ಲ ಇರೋದು ಅಕ್ಕಿ. ಇಲ್ಲಿ ನೋಡ್ರಿ, ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಬಸವ ಕಲ್ಯಾಣದಾಗ ಅಕ್ರಮವಾಗಿ ಅಕ್ಕಿ ಮಾರಾಟ ಆದರೂ ಇಲ್ಲಿನ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ಪಾಲು ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಕ್ರಮವಾಗಿ ಇಲ್ಲಿ ನೋಡಿ ಗೋದಾಮ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಜನಸಾಮಾನ್ಯರ ತಿನ್ನೋ ಅಕ್ಕಿಯನ್ನು ಅಕ್ರಮವಾಗಿ ಇಲ್ಲಿ ಒಂದು ಗೋದಾಮ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಕೇಳಿದ್ರೆ ಇಲ್ಲಪ್ಪ ಇಲ್ಲಿ ಯಾವುದು ಬಸವ ಕಲ್ಯಾಣದಾಗ ಅಕ್ರಮವಾಗಿ ನಡೀತಾ ಇಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಫುಡ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಇಲ್ಲಿ ಅಕ್ರಮವಾಗಿ ಅಕ್ಕಿ ಇಟ್ಟಿದ್ದಾರೆ. ಈಗ ಪೊಲೀಸರು ಬಂದಿದ್ದಾರೆ, ಯಾವ ಥರ ತೊಗೊಂಡು ಹೋಗ್ತಾರೆ ನೋಡ್ತೀವಿ. ಪ್ರತಿಯೊಬ್ಬರು ಲೈವ್ ಮಾಡ್ಕೊಳ್ರಿ. ಹಾಂ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಅಕ್ರಮವಾಗಿ ಅಕ್ಕಿಗಳು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿರಿ, ಜನಸಾಮಾನ್ಯರ ತಿನ್ನೋ ಅಕ್ಕಿ ಓಪನ್ ಆಗಿ ಗೋದಾಮಲ್ಲಿ ತಂದು ಗೋದಾಮಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಈ ಅಕ್ಕಿಯನ್ನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಇಲ್ಲಿ ನೋಡ್ರಿ ಎಲ್ಲ ಪ್ರತಿಯೊಂದು ಚೀಲದಲ್ಲಿ ಅಕ್ಕಿ ಇದ್ದಾವೆ. ಈ ತಿನ್ನೋ ಅಕ್ಕಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಕರ್ನಾಟಕ ಅಕ್ಕಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಬಟ್ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಯಾವುದು ನಡೀತಾ ಇಲ್ಲ, ಇಲ್ಲಿ ಅಕ್ರಮನೇ ನಡೀತಾ ಇಲ್ಲ. ನಾನು ಇಡೀ ಬಸವ ಕಲ್ಯಾಣ ತಿರುಗಾಡಿದ್ದೀನಿ, ಇಲ್ಲಿ ಯಾವುದು ಅಕ್ರಮ ಇಲ್ಲ ಅಂತ ಹೇಳಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇಲ್ಲಿರೋ ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರೆ ನೋಡೋಣ ಯಾವ ಥರ ಕ್ರಮ ತಗೊಳ್ತಾರೆ. ಈಗ ಆಲ್ರೆಡಿ ತಹಸೀಲ್ದಾರ್ಗೂ ಕಾಲ್ ಮಾಡಿದ್ದೀನಿ, ಇದು DC ಗೂ ಕಳಿಸ್ತಾ ಇದ್ದೀನಿ. ನೋಡೋಣ ಯಾವ ಥರ ಅಕ್ರಮ ಇದು ನಿಲ್ಲಿಸ್ತಾರ ಇಲ್ಲ ನೋಡೋಣ ಬಸವ ಕಲ್ಯಾಣದಲ್ಲಿ.